ನಮಸ್ಕಾರ ನ್ಯೂಸ್ ಅಟ್ 11 ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಇಂಡೋ-ಪಾಕ್ ಗಡಿಯಲ್ಲಿ ಸೇನೆ ಜಮಾವಣೆ, ಉಗ್ರರ ಅಡಗುತಾಣ ಬಂದ್ ಮಾಡಿಸಿದ ಪಾಕಿಸ್ತಾನ. ಸಂಜೆ ಮೋದಿ ನೇತೃತ್ವದಲ್ಲಿ ಮಹತ್ವದ ಕ್ಯಾಬಿನೆಟ್ ಸಭೆ. ವಿವಾದವನ್ನ ಸೃಷ್ಟಿಸಿದ ಯಡಿಯೂರಪ್ಪನವರ ಹೇಳಿಕೆ ದೇಶದೆಲ್ಲೆಡೆ ವಿರೋಧಕ್ಕೆ ಕಾರಣವಾಗಿದೆ. ಬಿಎಸ್ವೈ ಹೇಳಿಕೆ, ಯೋಧರ ಸಾಧನೆ ರಾಜಕೀಯಕ್ಕೆ ಬಳಸಿಕೊಂಡ್ರ ಬಿಎಸ್ ಯಡಿಯೂರಪ್ಪನವರು ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ದೇಶದೆಲ್ಲೆಡೆ ವಿರೋಧಕ್ಕೆ ಕಾರಣವಾಗಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪನವರ ಹೇಳಿಕೆ, ಯೋಧರ ಸಾಧನೆ ರಾಜಕೀಯಕ್ಕೆ ಬಳಸಿಕೊಂಡ್ರ ಯಡಿಯೂರಪ್ಪನವರು. ನಿನ್ನೆ ಚಿತ್ರದುರ್ಗದಲ್ಲಿ ಹೇಳಿಕೆಯನ್ನ ನೀಡಿದ್ರು ಬಿಎಸ್ವೈ. ಪಾಕಿಸ್ತಾನದ ಒಳಗೆ ನುಗ್ಗಿ ಉಗ್ರರ ನೆಲೆಯನ್ನ ನಾಶ ಮಾಡಲಾಗಿದೆ, ಇದರಿಂದ ಪ್ರಧಾನಿ ಮೋದಿ ಪರ ಅಲೆ ಎದ್ದಿದೆ ಅಂತ ಹೇಳಿದ್ರು ಬಿಎಸ್ವೈ. ಈ ಒಂದು ವಿವಾದಾತ್ಮಕದ ರೀತಿಯಲ್ಲಿ ಹೇಳಿಕೆಯನ್ನ ನೀಡಿದ್ರು. ದೇಶದಲ್ಲಿ ಈಗ ಮೋದಿಯವರ ಅಲೆ ಎದ್ದಿದೆ ಅಂತ ನಿನ್ನೆ ಚಿತ್ರದುರ್ಗದಲ್ಲಿ ಮಾತನಾಡಿದ್ರು ಯಡಿಯೂರಪ್ಪನವರು. ಪಾಕಿಸ್ತಾನದ ಒಳಗೆ ನುಗ್ಗಿ ಉಗ್ರರನ್ನ ನಾಶ ಮಾಡಲಾಗಿದೆ. ದೇಶದಲ್ಲಿ ಯುವಕರು ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಹುತಾತ್ಮರಾದ ಸೈನಿಕರ ಕಣ ಕಣ ರಕ್ತಕ್ಕೂ ಪ್ರತೀಕಾರ ತೀರಿಸಿಕೊಂಡಿದ್ದೇವೆ. ಪರಿಣಾಮ ರಾಜ್ಯದಲ್ಲಿ 22ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲಲಿದ್ದೇವೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಮೋದಿ ಸೂಚನೆಯಂತೆ ಪಾಕ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಯೋಧರ ಸಾಧನೆ ರಾಜಕೀಯವಾಗಿ ಬಳಕೆ ಮಾಡಿಕೊಂಡಿದ್ದ ಯಡಿಯೂರಪ್ಪನವರು ರಾಜಕೀಯ ಮಾಡಲು ಹೋಗಿ ಬಿಎಸ್ವೈ ಪೇಚಿಗೆ ಸಿಲುಕಿದ್ದಾರೆ. ಬಿಎಸ್ವೈ ಹೇಳಿಕೆ ಈಗ ಸಾಕಷ್ಟು ವಿವಾದವನ್ನ ಸೃಷ್ಟಿಸಿದೆ. ನಮ್ಮ ಪಾಕಿಸ್ತಾನದ ಒಂದು ವಿಮಾನ ನಮ್ಮ ಬಾರ್ಡರ್ ಒಳಗಡೆ ಬರೋಕ್ಕೆ ಪ್ರಯತ್ನ ಮಾಡಿದಾಗ ಅದನ್ನು ಉಳಿಸಿದ್ದಾರೆ ಈಗ ತಾನೆ. ಸೊ ಹೀಗೆ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸ ಏನಿದೆ, 40 ವರ್ಷಗಳ ನಂತರ ಪ್ರಧಾನಿ ನರೇಂದ್ರ ಮೋದಿಯವರ ಧೈರ್ಯದಿಂದ ಏನು 42 ಜನ ನಮ್ಮ ಯೋಧ ಸೈನಿಕರು ಹುತಾತ್ಮರಾದರು, ಒಂದೊಂದು ತೊಟ್ಟು ರಕ್ತಕ್ಕೂ ನಾನು ಸೇಡು ತೀರಿಸ್ಕೊಳ್ತೇನೆ ಅಂತ ಪ್ರಧಾನಿ ಹೇಳಿದರು. ಅದನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಇಡೀ ದೇಶದ ಜನ ಇದನ್ನು ಸ್ವಾಗತ ಮಾಡಿದ್ದಾರೆ. ಸರ್ವ ಪಕ್ಷಗಳು ಸ್ವಾಗತ ಮಾಡಿದ್ದಾರೆ. ಯುವಕರು ಕುಣಿದು ಸಂಭ್ರಮಿಸ್ತಾ ಇದ್ದಾರೆ. ಇದೆಲ್ಲದರ ಪರಿಣಾಮ ನಾಳೆ 20 ಲೋಕಸಭಾ ಸೀಟ್ ಗೆಲ್ಲೋದಕ್ಕೆ ಪಾಕಿಸ್ತಾನ. ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರ ಹೇಳಿಕೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಮೇಶ್, ಯಡಿಯೂರಪ್ಪನವರ ಹೇಳಿಕೆ ಯಾವ ರೀತಿಯಾಗಿ ವಿವಾದವನ್ನ ಸೃಷ್ಟಿಸ್ತಾ ಇದೆ? ಪೃಥ್ವಿರಾಜ್, ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರು ಚುನಾವಣಾ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಏನು ಈಗ ಇಡೀ ದೇಶದಲ್ಲಿ ಬಿಜೆಪಿಯ ಪರವಾದಂತ ವಾತಾವರಣ ಇದೆ. ಸೊ ಪಾಕಿಸ್ತಾನದ ಒಳಗೆ ನುಗ್ಗಿ ಉಗ್ರರ ನೆಲೆಯನ್ನ ನಾಶ ಮಾಡಲಾಗಿದೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಪರವಾದಂತಹ ಅಲೆ ಇದೆ ಅಂತ ಹೇಳುವುದರ ಜೊತೆನಲ್ಲೇನೆ ಏನು ದೇಶದಲ್ಲಿ ಯುವಕರ ಏನು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. 40 ವರ್ಷದ ನಂತರ ದೇಶದ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಾರೆ. ಹುತಾತ್ಮರ ಏನು ಸೈನಿಕರ ಕಣಕಣವು ರಕ್ತ ಪ್ರತೀಕಾರಕ್ಕೆ ತೀರಿದೆ. ಜೊತೆಗೆ ಇದೆಲ್ಲದರ ಜೊತೆಯಲ್ಲಿ ಈ ಒಂದು ದಾಳಿಯ ಹಿನ್ನೆಲೆಯಲ್ಲಿ ನಾವು ರಾಜ್ಯದಲ್ಲಿ 22 ಲೋಕಸಭಾ ಸ್ಥಾನಗಳನ್ನ ಗೆಲ್ತೀವಿ, ಇದು ನಮ್ಮ ಪರವಾದಂತಹ ಅಲೆಯನ್ನ ಸೃಷ್ಟಿಸುತ್ತೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗಾಗಲೇ ದೇವೇಗೌಡರು ಸೇರಿದಂತೆ ಸಾಕಷ್ಟು ಜನ ಇದರ ಬಗ್ಗೆ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಹಿಂದೆ ಏನು ವಾಜಪೇಯಿ ಅವರು ಕಾರ್ಗಿಲ್ ಯುದ್ಧವನ್ನ ಗೆದ್ದಂತ ಸಂದರ್ಭದಲ್ಲಿ ಆ ನಂತರ ಏನು ಸೋತ್ರೋ, ಸೊ ಅದನ್ನ ಉಲ್ಲೇಖ ಮಾಡಿ ಈಗಾಗಲೇ ದೇವೇಗೌಡರು ಕೂಡ ಮಾತನಾಡಿದ್ದಾರೆ. ಎಲ್ಲ ಒಂದು ಕಡೆಗೆ ಬಿಜೆಪಿ ಇದೇ ವಿಚಾರನೆ ಅನ್ಸುತ್ತೆ ಈಗ ಟ್ರಾಲ್ ಆಗ್ತಾ ಇರೋದು. ಯಾಕೆಂದ್ರೆ ಈ ಹಿಂದಿನ ಯುದ್ಧಗಳಲ್ಲೇನು ಮೋದಿ ಅವರಿದ್ರ ಅನ್ನುವ ಪ್ರಶ್ನೆಯನ್ನೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಕೇಳಲಾಗ್ತಾ ಇದೆ. ನಮ್ಮ ಸೈನಿಕರ ಕೆಚ್ಚೆದೆಯ ಸಾಹಸಕ್ಕೆ ಯಾವ ಕಾರಣಕ್ಕೋಸ್ಕರ ರಾಜಕೀಯವನ್ನ ಯೂಸ್ ಮಾಡ್ತಿದ್ದೀರಾ ಅನ್ನೋ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಖಂಡಿತ ಪೃಥ್ವಿರಾಜ್, ಯಾಕೆಂದ್ರೆ ಸೈನಿಕರು ಯಾವುದೇ ಸರ್ಕಾರ ಇದ್ರೂ ಕೂಡ ಎದುರಾಳಿಯ ದೇಶದ ವಿರುದ್ಧ ಅಥವಾ ಭಾರತದ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಅಥವಾ ಯುದ್ಧ ಸಾರಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಹೋರಾಟ ಮಾಡುವಂತದ್ದು ಅನಿವಾರ್ಯ. ಸೊ ಅವರು ಆ ಇಡೀ ಸೈನ್ಯ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡು ದೇಶದ ಹಿತರಕ್ಷಣೆ ದೃಷ್ಟಿಯಿಂದ ಕೆಲಸವನ್ನ ಮಾಡುತ್ತೆ. ಆದ್ರೆ ಅದನ್ನೇ ಬಿಜೆಪಿ ಈಗ ಬಂಡವಾಳ ಮಾಡಿಕೊಂಡು ಅದನ್ನ ಚುನಾವಣೆಗೆ ಬಳಸಿಕೊಳ್ತಾ ಇರುವಂತ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಮಾತ್ರ ಅಲ್ಲ, ರಾಜಕೀಯ ವಲಯದಲ್ಲೂ ಕೂಡ ಈ ಯಡಿಯೂರಪ್ಪನವರು ನೀಡಿರ್ತಕ್ಕಂಥ ಹೇಳಿಕೆ ಸಾಕಷ್ಟು ಟೀಕೆಗೆ ಗುರಿ ಆಗ್ತಾ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರು ನಿಮ್ಮೆಲ್ಲ ಮಾಹಿತಿಗಾಗಿ.